ಹಾಯ್ ಎಲ್ಲರಿಗೂ ನಮಸ್ಕಾರ. ಅಶ್ವಿನಿ ಜಿಂಗಾಡೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾ ಈಗೇನು ಮಾಡಾಕತ್ತೀನಂದ್ರೆ ಯಮನೂರಪ್ಪನ ಉರುಸ್ ಐತ್ರಿ ನಮ್ಮ ಕಡೆ, ಹಾಗಾಗಿ ಮಾದಲಿ ಮಾಡಾಕತ್ತೀನಿ. ಮಾದಲಿ ಹೆಂಗೆ ಮಾಡೋದು ಅಂತ ತೋರಿಸ್ತೇನೆ ನಿಮ್ಗೆ. ನಾವು ಗೋಧಿ ಹಿಟ್ಟು ಮತ್ತು ರವೆ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾದಬೇಕ್ರಿ. ಯಾಕಂದ್ರೆ ಗೋಧಿನ ಒಂದು ಸ್ವಲ್ಪ ಉರುಟ್ಟು ಬೀಸ್ಕೊಂಬರ್ತಾರೆ, ನಾವು ಹಂಗೆ ಬೀಸ್ಕೊಂಬಂದಿದ್ದಿಲ್ಲ. ಎರಡು ರವಾನು ಮತ್ತು ಹಿಟ್ಟು ಮಿಕ್ಸ್ ಮಾಡಿ ಮಾಡಾಕತ್ತೇವಿ. ಅದು ನಾದಷ್ಟಲಿಗೆ ನಾವೇನು ಮಾಡೋಣ್ರಿ, ಕೊಬ್ಬರಿ ಹರ್ಚೋನು. ಯಾಕಂದ್ರೆ ಕೊಬ್ಬರಿ ಹಾಕಕ್ಕೆ ಬೇಕಾಗ್ತೈತಿ, ಚಂದ ಕಾಣಿಸ್ತವೆ, ರುಚಿ ಬರ್ತೈತಿ. ನೋಡಿರಿ, ನಾದಿಟ್ಟ ಮೇಲೆ ಒಂದು ಸ್ವಲ್ಪ ದಪ್ಪಗೆ ಇರ್ಬೇಕ್ರಿ. ಚಪಾತಿ ಥರ ತೆಳ್ಳಗೆ ಲಟ್ಟಿಸ್ಬಾರ್ದು, ಚೆನ್ನಾಗಾಗಲ್ಲ. ದಪ್ಪಗೆ ಲಟ್ಟಿಸಿ ಬೆನಿಸಿ ನಾವು ತೊಗೊಳಕತ್ತೀವಿ. ನೋಡ್ರಲ್ಲಿ ಹೆಂಗೆ ದಪ್ಪ ಮಾಡಾಕತ್ತೀನಿ ಅನ್ನೋದು. ಒಲಿನೇ ಹಚ್ಚಿ ಒಲೆ ಮ್ಯಾಗ ಬೇಯಿಸಾಕತ್ತೇವ್ರಿ. ಹೀಗೆಲ್ಲ ದಪ್ಪ ಮಾಡಿಕೊಂಡು ಅವು ತಣ್ಣಗಾದ್ಮೇಲೆ ಎಲ್ಲ ಸಣ್ಣಾಗಿ ಕಟ್ ಮಾಡ್ಕೋಬೇಕ್ರಿ. ಹರಿಬೇಕು, ಕೈಯಲ್ಲಿ ಹರಿದು ಮಿಕ್ಸರ್ಗೆ ಹಾಕ್ಕೊಂಡು ಸಣ್ಣ ಪೌಡ್ರ್ ಹಂಗೆ ಮಾಡಿ, ಅದು ಪೌಡ್ರ್ ಮಾಡೋ ಮಟ್ಟ ಪೌಡ್ರ್ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಕುಟ್ಟಿ ಅದಕ್ಕೆ ಕುಡಿಸ್ಬೇಕ್ರಿ. ಕೈಲೇ ಮಿಜ್ಜಬೇಕು. ಎರಡೂ ಕೂಡ ಮಿಕ್ಸರ್ಗೆ ಹಾಕಿದ್ರು ನಡಿತೈತಿ. ನಾನು ಕೈಲಿ ಮಿಜ್ಜಾತಾರ. ಕೈಲೇ ಮಿಜ್ಜಿ ಅದಕ್ಕೆ ಮಿಜ್ಜಿದಾದ್ಮೇಲೆ ಎಲ್ಲ ಮಿಕ್ಸ್ ಆದಮೇಲೆ ಅದಕ್ಕೆ ನಾವು ಆಗಲೇ ಕೊಬ್ಬರಿ ಹೆರಿಸ್ಕೊಂಡಿರ್ತೀವಿ ನೋಡ್ರಿ, ಕಾಯಿ ತುರಿ, ಅದನ್ನು ಹಾಕಿ ಮತ್ತು ಪುಟಾಣಿ ಹಾಕಿ ಸೋಪ್ ಹಾಕಿ ಎಲ್ಲ ಹಾಕಿ ನಾವು ಮಿಕ್ಸ್ ಮಾಡಿ ಮಾಡ್ತೇವೆ. ಚಂದ ಕಾಣಿಸ್ತೈತಿ ಮತ್ತು ರುಚಿನೂ ಬಾಯಿಗೆ ಚಲೋ ಅನ್ನಿಸ್ತೈತಿ ರೀ. ಕೆಲವೊಬ್ಬರು ಸಕ್ರೆನೂ ಹಾಕಿ ಮಾಡ್ತಾರೆ, ನಾವು ಬೆಲ್ಲ ಹಾಕಿ ಮಾಡ್ತೇವೆ. ಇದು ಹೆಂಗಾಯಿತು ಇವತ್ತಿಂದು ರೆಸಿಪಿ ಅಂತ ಹೇಳ್ರಿ ನನಗೆ. ಇಲ್ಲಿ ಯಮನೂರಪ್ಪಂದು ಉರ್ಸ್ ಅಂತ ಮಾಡ್ತಾರೆ, ಹಾಗಾಗಿ ಆ ಉರ್ಸಿಗೆ ಇದು ಮಾಡಿದ್ದು ಮಾದಲಿ. ಓಕೆ, ಎಲ್ಲರಿಗೂ ಬಾಯ್, ಟಾಟಾ.